ಮದುವೆಗೆ ಬಂದಿದ್ದ ಮಹಿಳೆ ನಿಗೂಢವಾಗಿ ನಾಪತ್ತೆಯಾಗಿದ್ದಾರೆ. ಇದು ಹಾಸನ ತಾಲೂಕಿನ ಕಲ್ಕೆರೆ ಗ್ರಾಮದಲ್ಲಿ ಆಗಿರುವಂತಹ ಘಟನೆ. ಕಲ್ಕೆರೆ ಬಳಿ ಮಹಿಳೆಯ ಉಡುಪು, ಚಪ್ಪಲಿ, ವಾನಿಟಿ ಬ್ಯಾಗ್ ಪತ್ತೆಯಾಗಿದೆ. ತುಮಕೂರು ಜಿಲ್ಲೆ ಕುಣಿಗಲ್ ನಿವಾಸಿ ನಾಪತ್ತೆಯಾಗಿದ್ದಾರೆ. ಮದುವೆ ಕಾರ್ಯಕ್ರಮದ ಹಿನ್ನೆಲೆ ಚಿಕ್ಕಮಗಳೂರಿಗೆ ಹೋಗಿದ್ರು. 30 ಲಕ್ಷ ಮೌಲ್ಯದ ಒಡವೆಯನ್ನ ಧರಿಸಿದ್ರು ಮಹಿಳೆ. ಫೆಬ್ರವರಿ 12ರಂದು ಒಡವೆ ಸಮೇತ ಮಹಿಳೆ ನಾಪತ್ತೆಯಾಗಿದ್ದಾರೆ. ಫೆಬ್ರವರಿ 12ರ ರಾತ್ರಿ 7:30ಕ್ಕೆ ಕುಟುಂಬ ಸದಸ್ಯರಿಗೆ ಕರೆ ಮಾಡಿರ್ತಾರೆ. ಆ ಸಂದರ್ಭ ಪರಿಚಯದವರು ಸಿಕ್ಕಿದ್ದಾರೆ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ. ಫೋನ್ ಸ್ವಿಚ್ ಆಫ್ ಆದ ಹಿನ್ನೆಲೆ ಪೋಷಕರಲ್ಲಿ ಆತಂಕ ಮೂಡುತ್ತೆ. ನಿನ್ನೆ ಪೊಲೀಸರಿಗೆ ದೂರು ನೀಡೋಕೆ ಹೋದ್ರೆ ವಿಳಂಬ ಆರೋಪ ಕೂಡ ಕೇಳಿಬಂತು. ಆರೇಹಳ್ಳಿ ಬೇಲೂರು ಪೊಲೀಸರ ವಿರುದ್ಧ ಈಗ ಸಂಬಂಧಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹಾಸನದಲ್ಲಿ ಮಹಿಳೆ ನಾಪತ್ತೆ ಕೇಸ್ಗೆ ಈಗ ಟ್ವಿಸ್ಟ್ ಸಿಗ್ತಾ ಇದೆ. ಸಂಬಂಧಿಕರಿಂದ ರೇಪ್ ಅಂಡ್ ಮರ್ಡರ್ ಆರೋಪ ಕೇಳಿಬರ್ತಾ ಇದೆ. ಅತ್ಯಾಚಾರ ಮಾಡಿ ಚಿನ್ನಾಭರಣ ದೋಚಿ ಕೊಂದಿದ್ದಾರೆ ಎನ್ನುವಂತಹ ಆರೋಪ. ಕೆರೆ ಬಳಿ ಚಪ್ಪಲಿ, ಉಡುಪು, ಬ್ಯಾಗ್ ಪತ್ತೆಯಾಗಿದೆ. 30 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನ ಧರಿಸಿದ್ರು ಮಹಿಳೆ. ಕೊಲೆ ಮಾಡಿ ಕೆರೆಗೆ ಮೃತದೇಹ ಎಸೆದಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಅಗ್ನಿಶಾಮಕ ದಳದಿಂದ ಕೆರೆಯಲ್ಲಿ ತೀವ್ರ ಹುಡುಕಾಟ ನಡೀತಾ ಇದೆ. ಸ್ಥಳಕ್ಕೆ ಎಎಸ್ಪಿ ಶ್ರೀನಿಧಿ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಸರ್, ಮನೆಯಿಂದ 5 ಗಂಟೆಗೆ ಹೊರಟರು ಗುರುವಾರ ಬೆಳಗ್ಗೆ. ನಾನೇ ಕುಣಿಗಲ್ ಬಂದು ಬಸ್ ಹಚ್ಚಿ, ನಮ್ಮದು ಎಲ್ಲಿ ಕುಣಿಗಲ್ ಹತ್ರ ಎಲಿಯೂರು ಬಸ್ ಹಚ್ಬಿಟ್ಟು ನಾನು ಹೋದೆ. ಮದುವೆಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಅವರು. ಮದುವೆಗೆ ಹೋಗಿದ್ದಾಳೆ, ಹೊರಟಿದ್ದಾಳೆ. 1:15 ಫೋನ್ ಮಾಡಿದಾಗೂ ಊರಿಗೆ ಹೋಗ್ಬಿಟ್ಟು ಬರ್ತೀನಿ ಅಂದ್ಲು. ಊರಿಗೆ ಹೋಗಿದ್ದಾಳೆ. 6:15 ತಿರ್ಗಾ ಬಸ್ ಹೊರಡುವಾಗಲೂ ಫೋನ್ ಹಾಕಿದ್ಲು, ಬರ್ತೀನಿ ಅಂದ್ಲು. ಹೊರಟು ಬಸ್ ಹತ್ತ ಮೇಲೆ ಏನಾಯ್ತು ಅಂತ ಗೊತ್ತಿಲ್ಲ. ಬಸ್ ಹತ್ತಿದ್ದಾರೆ. ಬಸ್ ಹತ್ತಿದ್ದೆ. ಆಮೇಲೆ ನಂತರ ಏನಾಯ್ತು? ಆಮೇಲೆ ನಾವು 8:15 ಮೇಲೆ ಫೋನ್ ಮಾಡಿದೆ, ಫೋನ್ ಹೋಯ್ತಲ್ಲ ಸ್ವಿಚ್ ಆಫ್. ಅಷ್ಟೇ ಗೊತ್ತಿಲ್ಲ. ಅವ್ರಿಗೆ ಮುಂಚೆ ಮಾಡಿದ್ರಂತ. ಅದೇ ಹೊರಟಿದ್ದೀನಿ, ಬಸ್ ಹತ್ತಿದ್ದೀನಿ ಅಂತ ಅವ್ರಿಗೆ ಹೇಳಿದ್ರು. ಎಲ್ಲಿಗೆ ನೈಟ್ ಬರಲಿಲ್ಲ ಸರ್. ನಾನು ತಿರ್ಗ ಬೆಳಗ್ಗೆ ತಕ್ಕ ಕುಣಿಗಲ್ ಬಸ್ ಸ್ಟ್ಯಾಂಡಲ್ಲಿ ನೋಡಿದೆ. 11 ಗಂಟೆಗೆ ಫೋನ್ ಸ್ವಿಚ್ ಆಫ್ ಆಗಿರ್ಬೇಕು ಅಂದ್ಬಿಟ್ಟು 11 ಗಂಟೆ 1 ಗಂಟೆ ತಕ್ಕ ಬೆಳಗಾನ ಇದ್ದೆ ಗುಡಿ ಕುಣಿಗಲಲ್ಲಿ. ತಿರ್ಗಾ ಬೆಳಗ್ಗೆಗೆ ಇಲ್ಲಿ 8:30 ಹಂಗೆ ಇಲ್ಲಿ ಯಾರೋ ಫೋನ್ ಬಂತು. 7:15 8 ಗಂಟೆ ಹಂಗೆ ಆಧಾರ್ ಕಾರ್ಡ್ ಬಿದ್ದಿದೆ ಅಂತ. ಆಧಾರ್ ಕಾರ್ಡ್ ಬಿದ್ದಿರೋ ಜಾಗ ತಗೊಂಡು ಆಮೇಲೆ ಇಲ್ಲಿ ಬಂದಿದೆ. ಮದುವೆ ಆಗಿ 10 ವರ್ಷ ಆಗಿದೆ. ಕುಣಿಗಲ್ಲಿಗೆ ಅಂತ ಮದುವೆ ಮಾಡಿಕೊಟ್ಟಿದ್ದು. ಗಂಡನ ಹೆಸರು ರುದ್ರೇಶ್ ಅಂತ. ಅವರು ಅಲ್ಲೇ ಕಂಪ್ನಿಯಲ್ಲೇ ಕೆಲಸ ಮಾಡ್ಕೊಂಡಿರೋದು. ಅವ್ರ ಯಜಮಾನ್ರ ಆಫೀಸಲ್ಲೇ ಕೆಲಸ ಮಾಡ್ಕೊಂಡಿರೋದು. ಅವರು ಮೊನ್ನೆ ಚಿಕ್ಕಮಂಗ್ಳೂರಲ್ಲಿ ಒಂದು ಮದುವೆ ಇತ್ತು. ಮದುವೆಗೆ ಅಂತ ಬಂದವರು. ಮದುವೆ ನಮ್ಮ ಅಕ್ಕನ ಮಗಳು. ಮದುವೆ ಮುಗಿಸ್ಕೊಂಡು ಸೀದಾ ಊರಿಗೆ ಬಂದಿದ್ದಾಳೆ, ಬೇಲೂರಿಗೆ ಬಂದು. ನಿನ್ನೆ ಬೇಲೂರು ಸ್ಟೇಷನಲ್ಲಿ ಒಂದು 0 FIR ರಿಜಿಸ್ಟರ್ ಆಗಿತ್ತು. ಒಂದು ಲೇಡಿ ಪ್ರಿಯಾಂಕಾ ಅಂತ 28 ವರ್ಷ ಏಜ್, ಅವ್ರ ಬಗ್ಗೆ ಒಂದು ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆಗಿತ್ತು. ಅದಾದಮೇಲೆ ಅರೆಹಳ್ಳಿಯೆಲ್ಲ 0 FIR ಟ್ರಾನ್ಸ್ಫರ್ ಆಗಿತ್ತು ನಿನ್ನೆ. ಇವತ್ತು ನಮಗೆ ಬೆಳಿಗ್ಗೆ ಆ ಲೇಡಿದು ಬಟ್ಟೆ ಸಿಕ್ಕಿದೆ. ಬಟ್ಟೆ, ಸ್ಲಿಪ್ಪರ್ ಮತ್ತು ಒಂದು ವ್ಯಾನಿಟಿ ಬ್ಯಾಗ್. ಅವರದು ಕುರ್ತಾ, ಪ್ಯಾಂಟ್ ಮತ್ತು ವ್ಯಾನಿಟಿ ಬ್ಯಾಗ್ ನಮಗೆ 3 ಕಡೆ ಸಿಕ್ಕಿದೆ. ಸೊ ಇನ್ನೂ ತನಿಖೆ ನಡೀತಾ ಇದೆ. ಎಲ್ಲ ಟೆಕ್ನಿಕಲ್ ಡೀಟೇಲ್ಸ್ ನಾವು ತಗೊಳ್ತಾ ಇದ್ದೀವಿ. ಆ್ಯಂಡ್ ಅವರಿಗೆ ಟ್ರೇಸ್ ಮಾಡಲಿಕ್ಕೆ ನಾವು ಸಾಕಷ್ಟು ಎಫರ್ಟ್ಸ್ ಮಾಡ್ತಾ ಇದ್ದೀವಿ. ಅವರು ಆ್ಯಕ್ಚುಲಿ ಮದುವೆ ಆಗಿತ್ತು. ಅವರದು ಗಂಡನ ಮನೆ ಕುಣಿಗಲಲ್ಲಿದೆ. ನಾಪತ್ತೆಯಾಗಿರುವ ಮಹಿಳೆಗಾಗಿ ಕೆರೆಯಲ್ಲಿ ಶೋಧ ನಡೀತಾ ಇದೆ. ಹಾಸನ ತಾಲೂಕಿನ ಕಲ್ಕೆರೆ ಕೆರೆಯಲ್ಲಿ ಶೋಧ ಕಾರ್ಯ ನಡೀತಾ ಇದೆ. ಕೆರೆ ಸುತ್ತಮುತ್ತಲಿನ ಪ್ರದೇಶದಲ್ಲೂ ಕೂಡ ತೀವ್ರ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಹುಡುಕಾಟ ನಡೆಸೋದಕ್ಕೆ ಪೊಲೀಸ್ ಡ್ರೋನ್ ತಂಡ ಕೂಡ ಆಗಮಿಸಿದೆ. ಡ್ರೋನ್ ಮೂಲಕವಾಗಿ ಬಟ್ಟೆ, ಬ್ಯಾಗ್ ಬಿದ್ದಿದ್ದ ಜಾಗದಲ್ಲಿ ಸರ್ಚಿಂಗ್ ಮಾಡಲಾಗ್ತಾ ಇದೆ. ಇನ್ನು ಘಟನಾ ಸ್ಥಳದಿಂದ ಹಾಸನದ ಪ್ರತಿನಿಧಿ ಮಂಜುನಾಥ್ ನೀಡಿರುವಂತಹ ವರದಿ ಇದೆ, ಬನ್ನಿ ನೋಡೋಣ. ಹಾಸನ ತಾಲೂಕಿನ ಕಲ್ಕೆರೆ ಗ್ರಾಮದ ಬಳಿ ಮಹಿಳೆಯೊಬ್ಬರು ನಿಗೂಢ ರೀತಿಯಲ್ಲಿ ನಾಪತ್ತೆಯಾಗಿರ್ತಕ್ಕಂಥ ಪ್ರಕರಣ ಸಂಬಂಧಪಟ್ಟಂಗೆ ತನಿಖೆಯನ್ನು ಚುರುಕುಗೊಳಿಸಲಾಗಿದೆ. ಸ್ಥಳಕ್ಕೆ ಖುದ್ದು SP ಅವರೇ ಭೇಟಿ ಕೊಟ್ಟಿದ್ದಾರೆ. ಶ್ವಾನದಳ ಬಂದಿದೆ, ಹಾಗೆ ಸೂಕು ಟೀಮ್ ಬಂದು ಪರಿಶೀಲನೆ ನಡೆಸಲಾಗ್ತದೆ. ಈಗ ಸುತ್ತಮುತ್ತ ಪರಿಶೀಲನೆ ನಡೆಸುವ ಸಲುವಾಗಿ ಪೊಲೀಸ್ ಇಲಾಖೆಯ ಡ್ರೋನ್ ಅನ್ನು ಬಳಸ್ಕೊಳ್ಳಲಾಗ್ತದೆ. ನೋಡ್ತಾ ಇದ್ದೀವಿ, ತನಿಖೆಯನ್ನು ಒಂದೊಂದಷ್ಟು ಉನ್ನತ ಮಟ್ಟದ ತನಿಖೆ ಆಗಬೇಕು. ಎಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಬೇಕು. ಸುತ್ತಮುತ್ತ ಒಂದು ಕಡೆ ಕೆರೆಯಲ್ಲಿ ಶವಕ್ಕಾಗಿ ಶೋಧ ನಡೀತಿದೆ, ಮತ್ತೊಂದು ಕಡೆ ಸುತ್ತಮುತ್ತ ಒಂದಷ್ಟು ಪರಿಶೀಲನೆ ಮಾಡೋ ಸಲುವಾಗಿ ಪೊಲೀಸ್ ಇಲಾಖೆ ಇರತಕ್ಕಂಥ ಡ್ರೋನ್ ಅನ್ನು ಕೂಡ ಬಳಕೆ ಮಾಡಿಕೊಳ್ಳಿಕ್ಕೆ ಡ್ರೋನ್ ಟೀಮ್
ಕೂಡ ಸ್ಥಳಕ್ಕೆ ಬಂದಿರತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಅದಕ್ಕಾಗಿ ವಿಶೇಷವಾಗಿರ್ತಕ್ಕಂಥ ಒಂದು ಟೀಮ್ ಕೂಡ ಇದೆ ಈಗ ಪೊಲೀಸ್ ಇಲಾಖೆಯಲ್ಲಿ. ಡ್ರೋನ್ ಸುತ್ತಮುತ್ತ ಅಂದರೆ ಆಕೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನಾದ್ರು ವಸ್ತುಗಳು ಬೇರೆ ಕಡೆ ಏನಾದ್ರು ಸಿಗಬಹುದಾ ಅಥವಾ ಅಕಸ್ಮಾತ್ ಈಗ ಕುಟುಂಬ ಸದಸ್ಯರು ಅನುಮಾನ ವ್ಯಕ್ತಪಡಿಸ್ತಿರೋ ಹಾಗೇನೆ ಆಕೆಯನ್ನು ಕೊಲೆ ಮಾಡಿ ಏನಾದ್ರು ಶವ ಬೇರೆ ಕಡೆ ಬಿಸಾಕಿದ್ರೆ ಅಲ್ಲಿಗೆ ಬೇರೆ ಸುತ್ತಮುತ್ತ ಎಲ್ಲಾದರೂ ಪತ್ತೆಯಾಗ್ಬೋದು ಅಂತಕ್ಕಂಥ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಸೂಕ್ಷ್ಮವಾಗಿ ಮಾಹಿತಿ ಕಲೆ ಹಾಕಲಿಕ್ಕೆ ಬೇಕಾಗಿ ಡ್ರೋನನ್ನು ಕೂಡ ಬಳಸ್ಕೊಳ್ಳೋದಕ್ಕೀಗ ಪೊಲೀಸ್ ಇಲಾಖೆ ಮುಂದಾಗಿರ್ತಕ್ಕಂಥದ್ದು. ಅದಕ್ಕಾಗಿಯೇ ಈಗ ಪೊಲೀಸರೀಗ ಸ್ಥಳಕ್ಕೆ ಡ್ರೋನನ್ನು ತರಿಸ್ಕೊಂಡಿದ್ದಾರೆ. ಈ ಘಟನೆ ಆಗಿರ್ತಕ್ಕಂಥದ್ದು ಹಾಸನ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ. ಸೊ ಇದು ಮುಂದಕ್ಕೆ ಹೋದರೆ ಇದು ಹಳೆಬೀಡು ಪೊಲೀಸ್ ಠಾಣೆ ವ್ಯಾಪ್ತಿಗೆ ಒಳಪಡುತ್ತೆ. ಈ ಕೆರೆ ಇರತಕ್ಕಂಥದ್ದು ಕೂಡ ಹಾಸನ ಗ್ರಾಮಾಂತರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ. ಸೊ ಅದರಲ್ಲೀಗ ಸುಮಾರು 1-1.5 ಗಂಟೆಯಿಂದ ನಿರಂತರವಾಗಿ ಈಗ ಅಗ್ನಿಶಾಮಕ ಸಿಬ್ಬಂದಿ ಕೆರೆಯಲ್ಲಿ ಶೋಧವನ್ನು ನಡೆಸ್ತಾ ಇದ್ದಾರೆ. ಆ ಕೆರೆಯ ಸಮೀಪವೇ ಇದು ರಾಷ್ಟ್ರೀಯ ಹೆದ್ದಾರಿ 373, ಇದು ಬೇಲೂರು ಬಿಳಿಕೆರೆಯ ರಸ್ತೆ, ಇದು ರಾಷ್ಟ್ರೀಯ ಹೆದ್ದಾರಿ 373. ಅದರ ಸಮೀಪವೇ ಏನು ನಾವು ಅಗ್ನಿಶಾಮಕದ ಸಿಬ್ಬಂದಿಯ ವಾಹನವನ್ನು ನೋಡ್ತಾ ಇದ್ದೀವಿ, ಅದರ ಪಕ್ಕದಲ್ಲೇ ಆಕೆಗೆ ಸಂಬಂಧಪಟ್ಟಿರ್ತಕ್ಕಂಥ ಉಡುಪುಗಳು, ಚಪ್ಪಲಿ ಎಲ್ಲವೂ ಕೂಡ ಪತ್ತೆಯಾಗಿದೆ. ಅದರ ವಿರುದ್ಧ ದಿಕ್ಕಿನಲ್ಲಿ ಸುಮಾರು 100-150 ಮೀಟರ್ ದೂರದಲ್ಲಿ ಆಕೆಯ ವ್ಯಾನಿಟಿ ಬ್ಯಾಗ್ ಸಿಕ್ಕಿದೆ. ಇದಕ್ಕೆ ಪ್ರಮುಖವಾಗಿ ಕಾರಣ ಆಕೆಯ ಮೈ ಮೇಲೆ ಸುಮಾರು 25-30 ಲಕ್ಷದಷ್ಟು ಮೌಲ್ಯದ ಒಡವೆಗಳಿತ್ತು ಅಂತಕ್ಕಂಥ ಮಾಹಿತಿ ಏನಿದೆ. ಒಂದು ನೆಕ್ಲೆಸ್, ಒಂದು ಮಾಂಗಲ್ಯ ಸರ, ಹಾಗೆ ಕೈನಲ್ಲಿ ಉಂಗುರಗಳು, ಕೈಯಲ್ಲಿ ಸುಮಾರು 40 ಗ್ರಾಮ್ ತೂಕದ ಬಳೆಗಳು, ಉಂಗುರ ಎಲ್ಲವೂ ಕೂಡ ಇತ್ತು. ಅಂದರೆ ಅಷ್ಟೊಂದು ದೊಡ್ಡ ಮೌಲ್ಯದ ಸುಮಾರು 100-150 ಗ್ರಾಮ್ ತೂಕದ ಚಿನ್ನಾಭರಣಗಳನ್ನು ಆಕೆ ಮೈ ಮೇಲೆ ಹಾಕ್ಕೊಂಡಿರೋದಕ್ಕೆ ಶ್ವಾನದಳ ಸ್ಥಳಕ್ಕೆ ಬಂದಿದೆ, ಸೂಕೋ ಟೀಮ್ ಬಂದಿದೆ, ಬೆರಳತ್ತು ತಜ್ಞರು ಬಂದಿದ್ದಾರೆ. ಅವರೆಲ್ಲರೂ ಕೂಡ ಇಡೀ ಪ್ರಕರಣವನ್ನು ಕೂಲಂಕುಷವಾಗಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ತನಿಖೆಗೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನು ಕಲೆಯೋಕ್ಕೆ ಸಲುವಾಗಿ ಪೊಲೀಸ್ ಇಲಾಖೆಗೆ ಡ್ರೋನನ್ನು ಕೂಡ ಬಳಸ್ಕೊಳ್ತಿದೆ. ಈ ಒಂದು ಘಟನಾ ಸ್ಥಳದ ಸುತ್ತಮುತ್ತ ಒಂದಷ್ಟು ಹೆಚ್ಚಿನ ಮಾಹಿತಿ ಏನಾದರೂ ಸಿಗ್ಬೋದಾ, ಆಕೆಗೆ ಸಂಬಂಧಪಟ್ಟತಕ್ಕಂಥ ವಸ್ತುಗಳು ಅಥವಾ ಮಾಹಿತಿಗಳು, ಆಕೆಯ ಕೊಲೆಯಾಗಿದ್ದರೆ ಅಂತಕ್ಕಂಥ ಅನುಮಾನವನ್ನು ಕುಟುಂಬ ಸದಸ್ಯರು ಏನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಶವಕ್ಕಾಗಿ ಕೆರೆಯಲ್ಲೂ ಕೂಡ ಶೋಧನೆ ನಡೆಸ್ತಾ ಇದ್ದಾರೆ. ಸುತ್ತಮುತ್ತ ಪ್ರದೇಶದಲ್ಲಿ ಆ ರೀತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನಾದರೂ ಮೃತದೇಹವನ್ನು ಅಲ್ಲಿ ಬಿಸಾಕಿದ್ರೆ ಅಲ್ಲಿ ಅದನ್ನು ಕೂಡ ಪತ್ತೆ ಮಾಡಲಿಕ್ಕೆ ಕೂಡ ಸಾಧ್ಯ ಆಗುತ್ತೆ ಅಂತ ಕಾರಣಕ್ಕೋಸ್ಕರ ಡ್ರೋನನ್ನು ಬಳಸ್ಕೊಳ್ಳಾಗ್ತಾ ಇದೆ. ಈ ಒಂದು ಏನು ಆಕೆಯ ಬಟ್ಟೆಗಳೆಲ್ಲವೂ ಪತ್ತೆ ಆಗಿದೆ. ಅದರ ಸುತ್ತಮುತ್ತ ಪ್ರದೇಶದಲ್ಲಿ ಸುಮಾರು 1 ಕಿಲೋಮೀಟರ್ ಸರೌಂಡಿಂಗಲ್ಲಿ, ಏರಿಯಲ್ ಸರೌಂಡಿಂಗಲ್ಲಿ ಈಗ ಡ್ರೋನನ್ನು ಹಾರಿಸೋ ಮೂಲಕ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕ್ತಕ್ಕಂಥ ಪ್ರಯತ್ನವನ್ನು ಪೊಲೀಸ್ ಇಲಾಖೆ ಮಾಡ್ತಿದೆ. ಅತ್ಯಂತ ಗಂಭೀರವಾಗಿ ಒಂದು ಪ್ರಕರಣವನ್ನು ಪೊಲೀಸ್ ಇಲಾಖೆ ಕೂಡ ಪರಿಗಣಿಸಿದೆ. ಹಾಗಾಗಿಯೇ ತಕ್ಷಣಕ್ಕೆ ಎಲ್ಲ ರೀತಿಯಿಂದಲೂ ಕೂಡ ಆಕೆ ಎಲ್ಲಿ ಬಸ್ ಹತ್ತಿದ್ರು ಅಲ್ಲಿಂದ ಹಿಡಿದು ಈ ಘಟನಾ ಸ್ಥಳದಲ್ಲೂ ಕೂಡ ಇರ್ತಕ್ಕಂಥ ಎಲ್ಲ CC ಕ್ಯಾಮ್ರಾ ವಿಡಿಯೋಗಳನ್ನ ಪರಿಶೀಲನೆ ಮಾಡಬೇಕು ಅಂತೇಳಿ ಒಂದು ಟೀಮ್ ಹೋಗಿದ್ರೆ ಆಕೆ ಆದರೆ ಅವ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆಕೆಯ ಮೊಬೈಲ್ನ ಕಾಲ್ ಡೀಟೇಲ್ಸನ್ನು ಸಂಗ್ರಹ ಮಾಡಲಿಕ್ಕೆ ಕೂಡ ಮತ್ತೊಂದು ಟೀಮ್ ಪ್ರಯತ್ನವನ್ನು ಮಾಡ್ತಾ ಇದೆ. ಸ್ಥಳದಲ್ಲೂ ಕೂಡ ಖುದ್ದು ಅಡಿಷನಲ್ SP ಅವರು ಮತ್ತು DYSP ಅವರೆಲ್ಲರೂ ಕೂಡ ಖುದ್ದು ಹಾಜರಿದ್ದೀಗ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ, ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಸೊ ಈಗ ಮತ್ತಷ್ಟು ಮುಂದುವರೆದ ಕ್ರಮವಾಗಿ ಡ್ರೋನ್ ಮೂಲಕ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿನೇ ಈಗ ನಿಗೂಢವಾಗಿ ನಾಪತ್ತೆಯಾಗಿರ್ತಕ್ಕಂಥ ಸುಮಾರು 25-30 ಲಕ್ಷದಷ್ಟು ಮೌಲ್ಯದ ಒಡವೆಯನ್ನು ಧರಿಸಿದಂಥ ಮಹಿಳೆಯ ನಿಗೂಢ ನಾಪತ್ತೆ ಪ್ರಕರಣ ಸಂಬಂಧಪಟ್ಟ ಈಗ ತನಿಖೆಯನ್ನು ಚುರುಕುಗೊಳಿಸಲಾಗಿದೆ. ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್ KB, TV9 ಹಾಸನ.